ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿಘೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ವಹತ ಗುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಂ ಕಾಪಿತಃ ಕೃಷ್ಟ ಮಧ್ವನಾಮಾಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರು ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೆ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಅಪ್ಪಣ್ಣಾಚಾರ್ಯರು ರಾಯರ ಸ್ತೋತ್ರದಲ್ಲಿ ಅನೇಕ ರಾಯರ ಗುಣಗಳನ್ನ, ಅವರ ಮಹಾಮಹಿಮೆಯನ್ನ, ಅವರ ಗ್ರಂಥಗಳ ವೈಭವವನ್ನ, ಹರಿವಾಯುಗಳ ವಿಶೇಷವಾದ ಅನುಗ್ರಹವನ್ನ ಪಡೆದ ರೀತಿಯನ್ನ, ಅವರ ಅತ್ಯದ್ಭುತವಾದ ಗ್ರಂಥಗಳ ಅರ್ಥಗಳ ಮಹಿಮೆಯನ್ನ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಇನ್ನು ಈ ಸಂಸಾರದಲ್ಲಿ ನಾವೆಲ್ಲ ಮುಳುಗಿ ಮುಳುಗಿ ಹೇಳ್ತಾ ಇದ್ದೇವೆ. ಆ ಸಂಸಾರದಿಂದ ಬರೇ ಸಂಸಾರ ಅಂತ ಹೇಳಿಲ್ಲ, ಸಂಸಾರ ಅಕ್ಷಯವಾದ ಸಾಗರ. ಈ ಸಾಗರದಿಂದ ನಮ್ಮನ್ನ ಬಿಡುಗಡೆ ಮಾಡಿ ಭಗವಂತನ ಅನುಗ್ರಹವನ್ನ ನಮ್ಮ ಮೇಲೆ ಆಗೋ ಹಾಗೆ ಮಾಡಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೇ ಸರ್ವಾವದ್ಯ ಜಲಗ್ರಹೈರನುಪಮೈ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೆ ಅಮಿತ ಭಯಸ್ತೋಮಾದಿ ವಿನೋತ್ಕಟೆ ದುಃಖೋತ್ಕಷ್ಟ ವಿಷಯ ಸಮುತ್ತರ ಗುರು ಮಾಮಾಗ್ನ ರೂಪಂ ಸದಾ. ಬಹಳ ಸುಂದರವಾದ ಶ್ಲೋಕ, ಅನೇಕ ಅರ್ಥಗಳಿಂದ ಕೂಡಿರುವಂತಹ ಶ್ಲೋಕ. ಸಂಸಾರ ಅನ್ನುವಂಥದ್ದು ಅದು ಬತ್ತದೇ ಇರುವಂತಹ, ಒಣಗದೇ ಇರುವಂತಹ, ಅಗಾಧವಾಗಿರುವಂತಹ ಸಾಗರ. ಎಲ್ಲಿ ಮುಳುಗ್ತಾರೆ, ಎಲ್ಲಿ ಏಳ್ತಾರೆ ಯಾರಿಗೂ ಗೊತ್ತಾಗೋದಿಲ್ಲ. ಸಮುದ್ರದಲ್ಲಿ ಈ ಭಾಗದಲ್ಲಿ ಇದೇ ಇದೆ ಅಂತ ಯಾರಿಗೂ ಇವತ್ತರೆಗೂ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಥವಾ ಒಂದು ಪಕ್ಷ ಹೇಳಿದ್ರೂ ಹೇಳಬಹುದೇನು, ಆದರೆ ಈ ಸಂಸಾರ ಸಾಗರದಲ್ಲಿ ಯಾರು ಹೇಳಲಿಕ್ಕೆ ಸಾಗೋದಿಲ್ಲ. ಅಷ್ಟು ವಿಸ್ತಾರವಾಗಿರುವಂಥದ್ದು, ಅಗಾಧವಾಗಿರುವಂಥದ್ದು, ದುಸ್ತರವಾಗಿರುವಂಥದ್ದು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಸಂಸಾರೇ ಅಕ್ಷಯ ಸಾಗರೆ ಪ್ರಕೃತಿತಃ ಮೂಲತಃ ಅಗಾಧವಾಗಿರುವಂಥದ್ದು. ಎಲ್ಲಿ ಪ್ರಾರಂಭ ಆಗ್ತದೆ ಸಮುದ್ರ, ಎಲ್ಲಿ ಮುಗಿತದೆ ಯಾರಿಗೂ ಗೊತ್ತಾಗೋದಿಲ್ಲ. ದುಸ್ತರೇ, ಕ್ಷಣ ಕ್ಷಣಕ್ಕೆ ನಾನಾ ವಿಧವಾದ ಕಷ್ಟಗಳು, ಸಂಸಾರದ ತಾಪಗಳು. ಅನುಪಮೈಹಿ ಕಾಮಾದಿ ಭಂಗಾಕುಲೆ ಅಂತಾರೆ. ಅಂದ್ರೆ ಈ ಸಮುದ್ರದಲ್ಲಿ, ಸಾಮಾನ್ಯವಾಗಿ ಸಮುದ್ರದಲ್ಲಿ ಸುಳಿಯನ್ನ ನಾವು ಹೇಗೆ ನೋಡ್ತೀವೋ ನದಿಯಲ್ಲಿ, ಹಾಗೆ ಕಾಮಕ್ರೋಧಾದಿಗಳ ಸುಳಿ ಈ ಸಮುದ್ರದಲ್ಲಿದೆ, ಈ ಸಂಸಾರ ಸಮುದ್ರದಲ್ಲಿ. ಅಷ್ಟೇ ಅಲ್ಲ, ನಮ್ಮನ್ನ ನಾನಾ ವಿಭ್ರಮ ದುರ್ಭ್ರಮೆ, ನಾನಾ ವಿಧವಾದ ಭಯಕ್ಕೆ ಕಾರಣ ಆಗುವಂತಹ, ದುಃಖಕ್ಕೆ ದುರಂತಕ್ಕೆ ಕಾರಣ ಆಗುವಂತಹ ಅನೇಕ ವಿಷಯಗಳು, ವಿಷಯ ಪದಾರ್ಥಗಳು, ಸನ್ನಿವೇಶಗಳು ಬರ್ತಾನೆ ಇರ್ತಾವೆ. ದುಃಖ ಅನ್ನುವಂತಹ ವಿಷದಿಂದ ಕೂಡಿರುವಂತಹ, ವಿಷಯ ಅಂತಾರೆ, ವಿಷದಿಂದ ಕೂಡಿರುವಂತಹ ಈ ಸಂಸಾರವಾದ ಅಕ್ಷಯ ಸಾಗರ ಏನಿದೆ ಅಲ್ಲ, ಅದು ಕೊನೆ ಇರದೇ ಇರುವಂಥದ್ದು. ಅದರಲ್ಲಿ ನಾನು ಮುಳುಗಿ ಮುಳುಗಿ ಹೇಳ್ತಾ ಇದ್ದೇನೆ. ಸಂಸಾರದಲ್ಲಿ ಅಷ್ಟು ಮಗ್ನವಾಗಿ ಹೋಗ್ಬಿಟ್ಟಿದ್ದೇನೆ. ಅದಕ್ಕೆ ದಯಮಾಡಿ ನನ್ನನ್ನ ಮಾಮುದ್ಧರ, ಸಮುದ್ಧರ, ನನ್ನನ್ನ ಉದ್ಧಾರ ಮಾಡಿ. ಎಷ್ಟು ಒಳ್ಳೆ ಪ್ರಾರ್ಥನೆ ನೋಡಿ. ಎಲ್ಲರಿಗೂ ಸಾಮೂಹಿಕವಾಗಿ ಎಲ್ಲಾ ಕಾಲದಲ್ಲೂ ಬೇಕಾಗಿರುವಂತಹ ಪ್ರಾರ್ಥನೆ. ಅಪ್ಪಣ್ಣಾಚಾರ್ಯರು ಪ್ರಾರ್ಥನೆ ಮಾಡ್ತಾರೆ. ಏ ಸುಜನ್ಮದ ದಾಸರಾಯರು ಹೇಳಿ ತೋರಿಸಿದ್ದಾರೆ. ಏ ಸುಜನ್ಮದ ಸುಕೃತದ ಫಲವೋ ತಾನು ಜನಿಸಲಾಗಿ ಭೂಸುರ ದೇಹದ ಜನ್ಮವು ಎನಗೆ ಸಂಭವಿಸಿದೆಯಾಗಿ
ಮೋದ ತೀರ್ಥ ಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ ಲೇಷ ಸಾಧನವ ಕಾಣದ ದುಸ್ಸಹ ವಾಸದಿಂದಲೇ ದಿನ ದಿನ ಕಳೆದೆ ಹಂಗೆ ಮಾಡಲಯ್ಯ ಕೃಷ್ಣ ಉಗುತಿದೆ ಆಯುಷ್ಯ ಮಂಗಳಾಂಗ ಭವ ಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡೋ ಅನಂಗ ಜನಕ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಉಗುತಿದೆ ಆಯುಷ್ಯ. ಬಹಳ ಜನ್ಮದ ಪುಣ್ಯದ ಪ್ರಭಾವದಿಂದ ಈ ಮಾನವ ದೇಹ ನಮಗೆ ಬಂದಿರುವಂಥದ್ದು. ಅಂತಹ ಮಾನವ ದೇಹ ಸಿಕ್ಕಾಗ ಒಳ್ಳೆಯ ಸಾಧನೆಯನ್ನ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯಬೇಕು. ಆದರೆ ಈ ಸಂಸಾರ ಸಮುದ್ರ ಇದೆ ಅಲ್ಲ, ಅದಕ್ಕೆ ಯಾದವಾರ್ಯರು ಮಹಾಜ್ಞಾನಿಗಳಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳವರ ಸಮಕಾಲೀನರಾಗಿರುವಂತಹ ಯಾದವಾರ್ಯರು ಕರಾವಲಂಬನ ಸ್ತೋತ್ರ ಅಂತ ಬರೆದಿದ್ದಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ನಾನಾ ವಿಕರ್ಮ ಜನಿತ ಶುಭ ಸಾಗರಂತಹ ಸಂಭ್ರಾಮೃತ ಪ್ರತಿಹತಸ್ಯ ಷಡುರ್ಮಿಜಾಲೈ ಪುತ್ರಾದಿ ನಕ್ರ ನಿಘೃತಸ್ಯ ಶರೀರಕಸ್ಯ ವಾಸಿಷ್ಠ ಕೃಷ್ಣ ಮಮ ದೇಹ ಕರಾವಲಂಬಂ. ಈ ಸಮುದ್ರ ಏನಿದೆ ಅಲ್ಲ, ಬರೇ ಸಮುದ್ರ ಇರೋದಷ್ಟೇ ಅಲ್ಲ, ಸಮುದ್ರದಲ್ಲಿ ಏನಿರ್ತಾವೆ ನಮ್ಗೆಲ್ಲ ಗೊತ್ತು. ಮೀನಿರ್ತದೆ, ಮೊಸಳೆ ಇರ್ತದೆ, ಆಮೆ ಇರ್ತದೆ. ಹಾಗೆ ಇಲ್ಲಿ ಒಂದು ಮಾತು ಹೇಳ್ತಾರೆ, ಪುತ್ರಾದಿ, ಪುತ್ರ ಅನ್ನುವಂತಹ ವ್ಯಾಮೋಹ ಏನಿದೆ ಅಲ್ಲ, ಅದು ನಕ್ರ ಅಂದ್ರೆ ಮೊಸಳೆ ಹಾಗೆ ನಮ್ಮನ್ನು ಹಿಡ್ಕೊಂಡಿರ್ತದಂತೆ. ಭಾರೀ ವ್ಯಾಮೋಹ ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ಸಂಸಾರದ ಮೇಲೆ. ಏಳ್ಲಿಕ್ಕೆ ಬಿಡೋದೇ ಇಲ್ಲ, ಎಳಿತಾನೇ ಇರ್ತದೆ ಅಂತ ವರ್ಣನೆ ಮಾಡ್ತಾರೆ. ಅಂಥದ್ದಕ್ಕೆ ಸ್ವಾಮಿ ಇದ್ರೆಲ್ಲದ್ರಿಂದ ನನ್ನನ್ನು ಬಿಡಿಸು. ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾರೆ ನೋಡಿ. ಅಂದ್ರೆ ದೊಡ್ಡವರನ್ನ ಪ್ರಾರ್ಥನೆ ಮಾಡೋ ಉದ್ದೇಶ ಏನು ಅಂದ್ರೆ, ಅನೇಕ ರೀತಿಯಲ್ಲಿ ಪುರಾಣ ಪ್ರಪಂಚದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯಲ್ಲಿ ಹೇಳ್ತಾರೆ. ಸಂಸಾರ ಸಾರ ಸಿಂಧೂರ್, ನಮ್ಮ ರುಕ್ಮಿಣೀಶ ವಿಜಯದಲ್ಲೂ ವಾದರಾಜ ಸ್ವಾಮಿಗಳು ಹೇಳ್ತಾರೆ, ಸಂಸಾರ ಸಾಗರ ಯಾವತ್ತೂ ಬತ್ತೋದೇ ಇಲ್ಲ. ಅದಕ್ಕೆ ಪಾರಾಗಬೇಕು ಅಂದ್ರೆ ಅದು ಜ್ಞಾನದಿಂದ ಮಾತ್ರ ಸಾಧ್ಯ. ಜ್ಞಾನ ಇಲ್ಲದೆ ಆ ಸಂಸಾರದಿಂದ ಪಾರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ ಭವಂ ಪಂಕಾರ್ಣವೇ ಘೋರೆ ಮಜ್ಜತೋ ಮಮ ಶಾಶ್ವತ. ಕೃಷ್ಣಾಮೃತ ಭಾಣವದಲ್ಲಿ ಆಚಾರ್ಯ ಹೇಳುವಂತಹ ಮಾತು, ಈ ಸಂಸಾರ ಸಾಗರದಿಂದ ಬಿಡುಗಡೆ ಹೊಂದಬೇಕು ಅಂದ್ರೆ ಗುರುಪಾದವನ್ನ ಹಿಡಿಬೇಕು. ಗುರುಪಾದ ರಜಕ್ಕಣಾಹ, ಅದರ ಧೂಳನ್ನ ತೆಗೆದುಕೊಂಡು ಸಾಕು ನಾವು ಉದ್ಧಾರ ಆಗ್ತೀವಿ ಸಂಸಾರ ಸಾಗರದಿಂದ. ಅದಕ್ಕೆ ನಿಮ್ಮ ಪಾದವನ್ನ ನಾವು ಹಿಡಿದಿದ್ದೀವಿ, ನಮಗೆ ನೀವು ಸಮುದ್ಧರ, ಮಾ ಸಮುದ್ಧರ, ನಮ್ಮನ್ನ ರಕ್ಷಣೆ ಮಾಡಿ, ನಮ್ಮನ್ನ ಉದ್ಧಾರ ಮಾಡಿ ಈ ಸಂಸಾರ ಸಾಗರದಿಂದ. ಇಲ್ಲಿಯವರೆಗೂ ಸ್ತೋತ್ರವನ್ನ ಮಾಡಿದ್ರು. ಇನ್ನು ಮುಂದೆ ಈ ಸ್ತೋತ್ರದ ಮಹಾ ಮಹಿಮೆಯನ್ನು ತಿಳಿಸ್ತಾರೆ. ಯಾಕಿಷ್ಟೊಂದು ಮಹತ್ವ ಇದೆ ರಾಯರ ಸ್ತೋತ್ರಕ್ಕೆ, ಅದರ ಫಲಶ್ರುತಿಯನ್ನ ಇಲ್ಲಿಂದ ಹೇಳ್ತಾರೆ. ನಾನು ಪ್ರಾರಂಭದಲ್ಲೇ ಮೊದಲನೇ ವಿಡಿಯೋದಲ್ಲೇ ಹೇಳಿದ್ದೇನೆ, ಪ್ರಾರಂಭ ಆಗೋದು ಶ್ರೀಪೂರ್ಣ ಬೋಧ ಅಂದ್ರೆ ಮಧ್ವಾಚಾರ್ಯರ ಹೆಸರಿನಿಂದ ಪ್ರಾರಂಭ ಆಗಿ ಕೊನೆಗೆ ಹಯಗ್ರೀವ ದೇವರ ಹೆಸರನ್ನ ಕೊಂಡಾಡ್ತಾ ಮುಕ್ತಾಯವಾಗುವಂತಹ ಸ್ತೋತ್ರ ಇದು. ವಾಯು ಜೀವೋತ್ತಮತ್ವ, ಹರಿ ಸರ್ವೋತ್ತಮತ್ವ ಎರಡನ್ನೂ ಹೇಳಲಿಕ್ಕೆ ಹೊರಟಿರುವಂತಹ ರಾಯರು ಸಂತೋಷದಿಂದ ಅನುಗ್ರಹ ಮಾಡಿರುವಂತಹ ಸ್ತೋತ್ರ ಇದು. ಬಹಳ ಚೆನ್ನಾಗಿ ಬರೆದಿದ್ದೀರಿ ಅಂತ ಹೇಳಿ ಅವರಿಗೆ ಅನುಮೋದನೆ ಮಾಡಿರುವಂಥದ್ದು. ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ವಾಯುಸ್ತುತಿ ಬರೆದಾಗ ಹೇಗೆ ಆನಂದ ತೀರ್ಥರು ಬಹಳ ಸಂತೋಷಪಟ್ಟು ಹೇಗೆ ಅನುಗ್ರಹವನ್ನ ಮಾಡಿದ್ದಾರೋ, ಹಾಗೆ ಅಪ್ಪಣ್ಣಾಚಾರ್ಯರಿಗೆ ರಾಯರ ಅನುಗ್ರಹವನ್ನ ಪಡೆದಂಥವರು ಅದನ್ನು ಹೇಳ್ತಾರೆ. ರಾಘವೇಂದ್ರ ಗುರುಸ್ತೋತ್ರಂ, ಇಲ್ಲಿವರೆಗೂ ನಾವೇನ್ ಮಾಡಿದ್ದೀವಲ್ಲ ಹರಿವಾಯು ಗುರುಗಳ ಸ್ತೋತ್ರ, ಆ ರಾಯರಲ್ಲಿ ಕೂತಿರುವಂತಹ ಎಲ್ಲ ಗುರುಗಳ ಸ್ತೋತ್ರವನ್ನ ಮಾಡಿದ್ದೀವಿ. ಯಪ್ಪಟೇದ್ ಭಕ್ತಿಪೂರ್ವಕಂ, ಸ್ತೋತ್ರ ಹೇಳಬೇಕಾದ್ರೆ ಭಕ್ತಿಯಿಂದ ಹೇಳಬೇಕು ಅಂತಾರೆ, ಶ್ರದ್ಧಾ ಭಕ್ತಿಯಿಂದ ಹೇಳಬೇಕು. ಭಕ್ತಿ ಭಕ್ತಿ ಅಂತ ಅಂತಾರಲ್ಲ, ಏನ್ ಹಾಗಂದ್ರೆ
ಆಚಾರ್ಯರೇ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಭಕ್ತಿ ಅಂದ್ರೆ ಏನು? ಮಹಾತ್ಮ್ಯ ಜ್ಞಾನ ಪೂರ್ವೋಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಮಹಾತ್ಮ್ಯ ಜ್ಞಾನವನ್ನ ತಿಳಿದು ಆ ಭಕ್ತಿಯಿಂದ ಅವರ ಗುಣಗಳನ್ನ ಚಿಂತನೆ ಮಾಡೋದಿದೆ ಅಲ್ಲ, ಭಗವಂತನ ಗುಣ ಎಂಥದ್ದು? ಸಚ್ಚಿದಾನಂದ ಮೂರ್ತಿಯಾಗಿರುವಂಥವನು, ಸ್ವತಂತ್ರನಾಗಿರುವಂಥವನು, ಯಾರ ಅಪೇಕ್ಷೆ ಇಲ್ಲದೆ ಇರುವಂಥವನು, ಎಲ್ಲವನ್ನೂ ಸೃಷ್ಟಿಯಾದಿ ಅಷ್ಟ ಕರ್ತೃತ್ವವನ್ನ ಮಾಡೋಂಥವನು, ಸಕಲ ವೇದಗಳಿಂದ ಪ್ರತಿಪಾದ್ಯನಾದಂಥವನು, ಸರ್ವ ಅಕ್ಷರಗಳು ಅವನನ್ನೇ ಹೇಳ್ತಾವೆ. ಈ ರೀತಿಯಾಗಿ ಅವನ ಗುಣಗಳ ಚಿಂತನೆ ಮಾಡೋದಿದೆ ಅಲ್ಲ, ಅದು ನಿಜವಾದ ಭಕ್ತಿ ಎಂತಾರೆ. ಅಂತಹ ಭಕ್ತಿಪೂರ್ವಕವಾಗಿ ರಾಯರಲ್ಲಿ ಭಗವಂತ ಇದ್ದಾನೆ. ರಾಯರಲ್ಲಿ ವಿಶೇಷವಾಗಿ ಭಗವಂತನ ವಿಭೂತಿ ರೂಪ ಇದೆ. ವಾಯುದೇವರು ಕೂತಿದ್ದಾರೆ, ಎಲ್ಲ ಗುರುಗಳು ಕೂತಿದ್ದಾರೆ ಅಂತ ಹೇಳಿ ಭಕ್ತಿಯಿಂದ ಯಾರು ಸ್ತೋತ್ರ ಮಾಡ್ತಾರೋ ಅವ್ರಿಗೇನಾಗತ್ತೆ? ತಸ್ಯ ಕುಷ್ಟಾದಿ ರೋಗಾಣಾಂ ನಿವೃತ್ತಿ ಸ್ವರಯಾ ಭವೇ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಸಾಮಾನ್ಯವಾಗಿ ದೇಹಕ್ಕೆ ಕಾಡುವಂತಹ ರೋಗಗಳಲ್ಲೇ ಚರ್ಮ ರೋಗ ಸುಲಭವಾಗಿ ವಾಸಿ ಆಗದೇ ಇರುವಂಥದ್ದು. ಬಹಳ ಹಿಂಸೆ ಪಡ್ತಾರ ಪಾಪ. ಅದರಲ್ಲೂ ಕುಷ್ಠ ರೋಗ ಇಡೀ ದೇಹವನ್ನ ಗೆದ್ದಲಿನಂತೆ ತಿಂದು ಹಾಕುವಂತಹ ಅತಿ ಕೆಟ್ಟದಾಗಿರುವಂತಹ ರೋಗ. ಅದಕ್ಕೆ ಗುರಿಯಾದವರ ಪಾಡು ಹೇಳ್ತೀರದು. ಬಹಳ ನೋವು ಅನುಭವಿಸ್ತಾರೆ. ಅವರು ಅನುಭವಿಸ್ತಾರೆ, ಅವರ ಅತ್ಯಂತ ಆತ್ಮೀಯರು ನೋಡಿ ನೋಡಿ ಅನುಭವಿಸ್ತಾರೆ. ಇತರರಿಗೂ ಭಾರಿ ಹೇಸಿಗೆ ಬರುವಂತಹ, ಅಸಹ್ಯ ಬರುವಂತಹ, ಬಹಳ ಹಿಂಸೆ ಆಗುವಂತಹ, ಬಹಳ ಕಷ್ಟಪಡ್ತಾರ ಪಾಪ. ಅಂತಹ ಅನೇಕ ಹಿಂಸೆಯನ್ನ ಪಡುವಂತಹ ದೇಹದ ರೋಗ ಏನಿದೆ ಅಲ್ಲ, ಅಂತಹ ಭಯಂಕರ ರೋಗವೂ ಸಹಿತ ರಾಘವೇಂದ್ರ ಸ್ವಾಮಿಗಳವರ ಮಂತ್ರಾಕ್ಷತೆಯ ಬಲದಿಂದ, ಆ ತೀರ್ಥದ ಬಲದಿಂದ ಪರಿಹಾರ ಆಗುವಂಥದ್ದು. ಅಷ್ಟು ಆ ತೀರ್ಥಕ್ಕೆ ಅಷ್ಟೊಂದು ಮಹತ್ವ ಇದೆ. ಸಕಲ ರೋಗ ನಿವೃತ್ತಿ ಆಗತ್ತೆ ಅಂತ ಮುಂಚೆನೆ ಹೇಳಿದ್ದಾರೆ. ಅದರಲ್ಲಿ ಇದು ವಿಶೇಷವಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಯಾಕೆ ಈ ರೋಗ ಬರ್ತದೆ ಅಂತ ಕೇಳಿದ್ರೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಏನಿದೆ ಅಲ್ಲ, ಅದು ಈ ಜನ್ಮದಲ್ಲಿ ರೋಗದ ರೂಪದಲ್ಲಿ ನಮಗೆ ಕಾಡ್ತದೆ. ಅದಕ್ಕೆ ನಾವೇನ್ ಮಾಡಬೇಕು? ಆದಷ್ಟು ಪಾಪಗಳನ್ನು ಬಿಡಬೇಕು, ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಹರಿವಾಯು ಗುರುಗಳ ಪರಮ ಭಕ್ತರಾಗಿರುವಂತಹ ರಾಯರ ಸೇವೆಯಿಂದ ಹರಿವಾಯು ಗುರುಗಳು ಅನುಗ್ರಹ ಮಾಡಿ ಭಗವಂತ ಏನು ಮಾಡ್ತಾನೆ? ಆ ರೋಗವನ್ನ ಪರಿಹಾರ ಮಾಡ್ತಾನೆ. ರಾಯರು ಪ್ರಾರ್ಥನೆ ಮಾಡ್ತಾರೆ ನಮ್ಮ ಪರವಾಗಿ, ನಾವು ಸೇವೆ ಮಾಡಿದ ಕೂಡಲೇ. ಆಗ ತಸ್ಯ ಕುಷ್ಟಾದಿ ರೋಗಾಣಾಂ ನಿವೃತ್ತಿ ಸ್ವರಯಾ ಭವೇತ್. ಕುಷ್ಟಾದಿ ಅನ್ನೋ ಶಬ್ದದಿಂದ, ಆದಿ ಅನ್ನೋ ಶಬ್ದದಿಂದ ಚರ್ಮಕ್ಕೆ ಸಂಬಂಧಪಟ್ಟ ಯಾವ ರೋಗ ಆಗಿರ್ಬೋದು, ಆ ಎಲ್ಲಾ ರೋಗಗಳನ್ನು ಪರಿಹಾರ ಮಾಡುವಂತಹ ಅತ್ಯಪೂರ್ವವಾದ ಕರುಣಾಳುಗಳು ಅದು ನಮ್ಮ ಮಂತ್ರಾಲಯ ಪ್ರಭುಗಳು. ಅದನ್ನಲ್ಲಿ ಹೇಳ್ತಾರೆ, ರಾಘವೇಂದ್ರ ಗುರುಸ್ತೋತ್ರಂ ಯಪ್ಪಡೇತ್ ಭಕ್ತಿಪೂರ್ವಕಂ. ಸ್ತೋತ್ರ ಹೇಳೋದಷ್ಟೇ ಮುಖ್ಯ ಅಲ್ಲ, ಭಕ್ತಿಯಿಂದ ತಾರತಮ್ಯ ಜ್ಞಾನಪೂರ್ವಕವಾಗಿ ಅನುಸಂಧಾನದಿಂದ ಏಕಾಗ್ರ ಚಿತ್ತನಾಗಿ ಆ ಸ್ತೋತ್ರವನ್ನ ಹೇಳಿದ್ದೇ ಆದ್ರೆ, ಅದಕ್ಕೆ ಯಹ ಅಂತ ಒಂದು ಶಬ್ದ ಬಳಸಿದ್ದಾರೆ. ಒಂದೊಂದು ಶಬ್ದಕ್ಕೂ ಅರ್ಥ ಹೇಳ್ತಾ ಹೋದ್ರೆ ತಿಂಗಳಾನ್ಗಟ್ಲೆ ಹೇಳಬಹುದು, ಅಂತಹ ಸ್ತೋತ್ರ ಇದು. ಯಹ ಅನ್ನೋ ಶಬ್ದಕ್ಕೆ ಅರ್ಥ ಏನ್ ಗೊತ್ತೇನು? ರಾಘವೇಂದ್ರ ಗುರು ಸ್ತೋತ್ರಂ ಯಹ ಪಠೇತ್ ಭಕ್ತಿಪೂರ್ವಕಂ ಅಂದ್ರು. ಯಹ ಅಂದ್ರೆ ಏನು? ಜ್ಞಾನಪೂರ್ವಕವಾಗಿ ಹೇಳಬೇಕು, ಅರ್ಥಾನುಸಂಧಾನ ಪೂರ್ವಕವಾಗಿ ಹೇಳಬೇಕು. ಸುಮ್ಮನೆ ಹೇಳಿಕೊಟ್ಟಿದ್ದಾರೆ, ಓದ್ಲಿಕ್ಕೆ ಬರ್ತದೆ ಪುಸ್ತಕ ಅಂತ ತೆಗೆದು ಹೇಳೋದಂಥದ್ದಲ್ಲ. ಗುರುಮುಖದಿಂದ ಕೇಳಿ ತಿಳಿದು ಅನುಸಂಧಾನ ಪೂರ್ವಕವಾಗಿ ರಾಯರ ಮಹಾಮಹಿಮೆ ಎಂಥದ್ದು, ಎಂಥ ಅಪೂರ್ವವಾಗಿರುವಂತಹ ಸಮುದ್ರದಂತಹ ವ್ಯಕ್ತಿತ್ವ ಅಂತ ತಿಳಿದು ಆ ಭಗವಂತ ಎಷ್ಟು ಅನುಗ್ರಹ ಮಾಡಿದ್ದಾನೆ ರಾಯರಲ್ಲಿ ಅಂತ ಚಿಂತನೆ ಮಾಡ್ತಾ ನೀವು ಹೇಳಿದ್ದೇ ಆದ್ರೆ ಆಗ ಭಗವಂತ ಅನುಗ್ರಹ ಮಾಡ್ತಾನೆ. ರಾಯರು, ವಾಯುದೇವರು ಎಲ್ಲರೂ ಅನುಗ್ರಹ ಮಾಡ್ತಾರೆ. ಅದಕ್ಕೆ ಹೇಳಿದ್ರು ರಾಘವೇಂದ್ರ ಗುರುಸ್ತೋತ್ರಂ ಯಹ ಪಠೇತ್ ಭಕ್ತಿಪೂರ್ವಕಂ. ಯಾರು ಹೀಗೆ ಹೇಳ್ತಾರೋ ಅವ್ರಿಗೇನಾಗುತ್ತೆ? ತಸ್ಯ ಕುಷ್ಟಾದಿ ರೋಗಾಣಾಂ, ಅವರಿಗಿರುವಂತಹ ಯಾವುದೇ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಎಂಥ ಘೋರ ದುರಿತ ಇರಬಹುದು, ಆ ರೋಗ ಇರಬಹುದು, ಅವೆಲ್ಲವೂ ಪರಿಹಾರ ಆಗತ್ತೆ. ಇದು ಮೊದಲನೇ ಶ್ಲೋಕದ ತಾತ್ಪರ್ಯ. ಇನ್ನೂ ಸುಮಾರು ಶ್ಲೋಕಗಳಿದೆ, ಅದನ್ನ ನಾಳೆ ದಿವಸ ಇದಕ್ಕೆ ಪ್ರಯತ್ನ ಮಾಡೋಣ.